ಇಲ್ಲಿಗೆ, ಇಲ್ಲಿಂದಾನೆ ಸುಮ್ಮನೆ ನಡೆದಾಡಿದ್ದೀನಿ ಈ ಬಿಸಿಲಲ್ಲಿ. ವಯಸ್ಸು ಏನಾಗಲ್ಲ ಅಂತ ಇನ್ನೊಂದು ಟ್ರಿಪ್ ತಿಂತಿದ್ದೀನಿ ನಾನು. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾವು ಹೋಟ್ಲ ಹತ್ರ ಈಗಿನ ಜಸ್ಟ್ ತಿಂಡಿ ತಿಂದೆ. ಸೊ ತಿಂದು ಈಗ ನಮ್ಮ ಮಮ್ಮಿ ರೇಷನಿಗೆ ಕಳಿಸ್ತವ್ರೆ. ಏನೇನು ತರಬೇಕು, ಎಣ್ಣೆ ಅದು ಇದು ಏನೋ ತರಬೇಕು. ಅದು ಅಲ್ಲಿಂದ ಬಂದಮೇಲೆ ಮತ್ತೆ ಇನ್ನು ನೀರು ತರಬೇಕು. ತುಂಬ ಕೆಲಸ ಇದ್ದಾವೆ ಗೈಸ್, ತುಂಬ ಕೆಲಸ. ಸೊ ಬನ್ನಿ ಇವಾಗ ಹೋಗಿ ರೇಷನ್ ತೊಗೊಂಬರೋಣ. ಇಲ್ಲಿ ನಮ್ಮ ಬೇಯಿಸಿದ ಮೊಟ್ಟೆ ಕುದೀತಾ ಇದ್ದಾವೆ. ಗೈಸ್ ಈಗ ರೇಷನ್ ತಂದು ಏನೇನು ತಂದಿನ ಅಂತ ತೋರಿಸ್ಕೊಂಬನ್ನಿ. ಇದು ಆಶೀರ್ವಾದ ಚಪಾತಿಗೆ ಬೇಕು ಗೈಸ್. ಬಿಟ್ಟರೆ ಇದು ಸಣ್ಣ ಉಪ್ಪು ಮತ್ತು ದೊಡ್ಡ ಉಪ್ಪು ಮತ್ತು 2 ಎಣ್ಣೆ ಗೈಸ್. ಇಷ್ಟು ಇವಾಗ ತಂದಿದ್ದು ರೇಷನ್. ಬಿಟ್ಟರೆ ಇಲ್ಲಿ ನಮ್ಮಮ್ಮ ಕೊತ್ತಂಬರಿ ಎಲ್ಲ ಸೋಸ್ತವ್ರೆ. ನೀರಿಗೆ ಬಂದು ನೀರು ತುಂಬಿಸ್ತವ್ರೆ. ಬನ್ನಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈರುಳ್ಳಿ ಎಲ್ಲ ಸುಲಿದು ನೀರೆಲ್ಲ ತಂದಿಟ್ಟು ಅಮ್ಮ ಎಗ್ ರೈಸ್ ಮಾಡ್ತವ್ರೆ. ಸೊ ಗೈಸ್ ನಾನೀಗ ಮನೆಗೆ ಹೋಗಿ ಒಂದು ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ ಅದು ತಗೊಂಡು ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತಿದ್ದೀನಿ. ಈ ಬಿಸಿಲಿಗೆ 1 ಅವರನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಸ್ವಲ್ಪ ಬಾಡಿ ಕೂಲ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ಸೊ ಈಗ ಮನೆಗೆ ಹೋಗಿ ಸ್ವಲ್ಪ ಡ್ರೆಸ್ ತೊಗೊಂಡು ಒಂದು 11 ಗಂಟೆ ಹಂಗೆ ಇಲ್ಲಿ ಬಿಟ್ಟರೆ ಅಲ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹಿಡಿತೀನಿ. ಅಲ್ಲಿಂದ ಬಂದಮೇಲೆ ಮತ್ತೆ ಅದೇ ಕೆಲಸ ಅದೇ ಇದು. ಸೊ ಬನ್ನಿ ಹೋಗೋಣ. ಮತ್ತು ಆಮೇಲೆ ಇವತ್ತು ಮಧ್ಯಾಹ್ನ ಮತ್ತೆ ಹೋಗ್ಬೇಕು ಗೈಸ್ ರೀಲ್ ಶೂಟಿಗೆ. ಯಾಕಂದರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ನಾನು ಅಡ್ವಾನ್ಸಾಗಿ ವೀಡಿಯೋಸ್ ಇಟ್ಕೊಳಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಹೋಗಲೇಬೇಕು. ಸೊ ಬನ್ನಿ ಈಗ ಫಸ್ಟ್ ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ. ಯಾವ್ಯಾವ ಊರಲ್ಲಿ ಬಿಸಿಲು ಹೆಂಗಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಸಖತ್ತಾಗಿದೆ ಬಿಸಿಲು. ಹೆಂಗಂದ್ರೆ ಈಗ ನಮ್ಮದು ಅದ್ರಾಗ ಬೇರೆ ಎಗ್ ರೈಸ್ ಅಂಗಡಿ ಎಲ್ಲ ಗೈಸ್, ಅದಕ್ಕೂ ಸಖತ್ತಾಗಿ ಬಿಸಿಲಿದೆ. ಈಗ ಅದಕ್ಕೆ ಮನೆಗೆ ಹೋಗಿ ಡ್ರೆಸ್ ತೊಗೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ಇಲ್ಲಿ ರೋಡಾಗಿ ಗಿಡದ ಹೂವು ನೋಡಿ ಎಷ್ಟು ಬೀಳ್ತಿದೆ. ಇದ್ರದ್ದು ಈ ಮರದ್ದು ಎಷ್ಟೊಂದಿದೆ ನೋಡಿ ಗೈಸ್. ಮನೆಯಿಂದ ಯಾವುದೋ ಒಂದು ಕವರಲ್ಲಿ ಶಾರ್ಟ್ಸ್ ಇಟ್ಕೊಂಡು ಹೊಂಟಿದ್ದೀನಿ ಈಗ ಸ್ವಿಮ್ಮಿಂಗ್ ಪೂಲಿಗೆ. ಬನ್ನಿ ಹೋಗಿ ಅಲ್ಲಿ ಬ್ಲಾಗ್ ಮಾಡ್ತೀನಿ. ಬನ್ನಿ ಗೈಸ್, ಏನು ಮಾಡೋಕ್ಕಾಗಲ್ಲ, ಬಿಸಿಲಿಗೆ ಹೋಗಲೇ ಬಾಯ್ ಹೋಗಿ ಬರ್ತೀನಿ. ಆಯ್ತಾ ಗೈಸ್, ಲೆಟ್ಸ್ ಗೋ ಹೋಗೋಣ. ಗೈಸ್ ಸ್ವಿಮ್ಮಿಂಗ್ ಪೂಲ್ ಏನೋ ರೀಚ್ ಆದೆ, ಬಟ್ ಅದು ಸ್ಟಾರ್ಟ್ ಆಗೋದು 12 ಗಂಟೆಗಂತೆ. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲ ಕುತ್ಕೊಂಡ್ಮೇಲೆ ಒಳಗೆ ಹೋಗೋಣ ಬನ್ನಿ. ಸೊ ಗಾಯ್ಸ್, ಎಂಥ ಕೆಲಸ ಆಗೈತೆ ಅಂದರೆ ಇವತ್ತು ಸೋಮವಾರ ಅಂತೆ, ಇವತ್ತು ಸ್ವಿಮ್ಮಿಂಗ್ ಪೂಲೇ ರಜಾ ಅಂದರು. ಅಲ್ಲಿಂದ ನಡ್ಕೊಂಬಂದೆ ಇಷ್ಟು ದೂರ ನೋಡಿದ್ರೆ ಹಿಂಗಂದ್ರೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ವಾಟರ್ ಟ್ಯಾಂಕ್ ಪಾರ್ಕಲ್ಲಿ, ನಮ್ಮ ದಾವಣಗೆರೆ ವಾಟರ್ ಟ್ಯಾಂಕ್ ಪಾರ್ಕಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ಬೇಕು. ಹೋಗೋಗೆಪ್ಪಲ್ಲಿ ಒಂದು ಎಳ್ನೀರು ಕುಡ್ದು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬನ್ನಿ, ಅಲ್ಲಿಂದ ಬಂದಿದ್ದು ವೇಸ್ಟ್ ಆಗ್ತೈತಿ. ಇವತ್ತು ಬಿಸಿಲಿತ್ತು ಭಾಳ, ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಲೆಟ್ಸ್ ಗೋ. ಏನೂ ಮಾಡೋಕ್ಕಾಗಲ್ಲ, ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ಹೋಗಿ ಎಳ್ನೀರು ಕುಡ್ಕೊಂಡು ಮತ್ತೆ ಹೋಟ್ಲ ಹತ್ರ ಹೋಗೋಣ. ಕುತ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಒಂದು ಎಳ್ನೀರು ಅಂಗಡಿ ಇದೆ, ಅಲ್ಲಿ ಎಳ್ನೀರು ಕುಡ್ಕೊಂಡು ಹೋಟ್ಲ ಹತ್ರ ಹೋಗೋಣ. ಬನ್ನಿ, ಬಂದಿದ್ದೆಲ್ಲ ವೇಸ್ಟ್ ಆಯಿತು. ಬನ್ನಿ ಗಾಯ್ಸ್, ಈ ಬಿಸಿಲಾಗೆ ನಡ್ಕೊಂಡು ಅಡ್ಡಾಡ್ಬೇಕಂದ್ರೆ ಭಾರಿ ಇದಾಗುತ್ತೆ. ಬನ್ನಿ ಸ್ವಲ್ಪ ಗೈಸ್, ಎಳ್ನೀರು ಬೇಡ, ಫ್ರೂಟ್ಸ್ ತಿನ್ನೋ ಅಂತ ಫ್ರೂಟ್ಸ್ ತಿಂತಾ ಇದ್ದೀನಿ ನೋಡಿ. ಮನೆಗೆ ಅಮ್ಮಗೊಂದು ಪಾರ್ಸಲ್ ಮಾಡಿಸ್ತಾರೆ ಹೋಟ್ಲ ಹತ್ರ, ಬಿಸಿಲಾಗಿರ್ತಾರಲ್ಲ ಅದಕ್ಕೆ. ಗೈಸ್, ನನಗೆ ಎಳ್ನೀರು ಯಾಕೆ ಕುಡಿಯೋಕ್ಕಾಗಲಿಲ್ಲ, ಅದಕ್ಕೆ ಒಂದು ಪ್ಲೇಟ್ ಹಣ್ಣು ತಿಂದು ಮನೆಗೆ ಅಮ್ಮಗೊಂದು ಪ್ಲೇಟ್ ತಗೊಂಡು ಹೋಗ್ತಿದ್ದೀನಿ ಗೈಸ್. ಬೇರೆಗೂ ಬರೋಬ್ಬರಿ ಡಿಸ್ಟರ್ಬೆನ್ಸ್ ಇದೆ. ನಾನು ಹೊರಗಡೆ ಬಂದರೆ ಬ್ಲಾಗ್ ಮಾಡೋಕ್ಕೆ ಹೆಂಗಪ್ಪ ಅನ್ನಿಸ್ತದೆ. ಸೊ ಅಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಈಗ ಫೈನಲಿ ಅಮ್ಮಗೊಂದು ಪ್ಲೇಟ್ ಕಟ್ಸ್ಕೊಂಡು ನಾನೊಂದು ಪ್ಲೇಟ್ ತಿಂದು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಹೋಟ್ಲ ಹತ್ರ. ಹಣ್ಣು ತೆಗ್ದಿದ್ದಿಲ್ಲ ಸ್ವಿಮ್ಮಿಂಗ್ ಪೂಲ್, ಸುಮ್ಮನೆ ಹೋಗಿ ಬಂದಂಗೆ ಆಯ್ತು ನಡ್ಕೊಂಡು ಬಿಸಿಲಿಗೆ. ಅದಕ್ಕೆ ಹಣ್ಣು ತಗೊಂಡು ನಾನೊಂದು ಪ್ಲೇಟ್ ತಿಂದು ನೀವೊಂದು ಪ್ಲೇಟ್ ತಂದೆ, ಸಾಕು. ಈಗ ಹೋಟ್ಲ ಹತ್ರ ಬಂದಿದ್ದಾಯಿತು, ಅಮ್ಮಗೆ ಹಣ್ಣು ಕೊಟ್ಟಿದ್ದಾಯಿತು. ಸೊ ತಿಂದು ಈಗ ನೆಕ್ಸ್ಟ್ ಸ್ವಲ್ಪ ಗಿರಾಕಿ ಇರ್ತವೆ, ಅದೆಲ್ಲ ಮುಗಿಸಿ ಮತ್ತೆ ಇವಾಗ ರೀಲ್ಸ್ ಶೂಟಿಗೆ ಹೋಗ್ಬೇಕು ಆಮೇಲೆ. ಸೊ ಬನ್ನಿ ಗೈಸ್, ವಯಸ್ಸು ಏನಾಗಲ್ಲ ಅಂತ ಇನ್ನೊಂದು ಟ್ರಿಪ್ ತಿಂತಿದ್ದೀನಿ ನಾನು ಅಮ್ಮನ ಜೊತೆಗೆ ಸೇರ್ಕೊಂಡು. ಎಷ್ಟಿದೆ? ಹಾಂ ಗೈಸ್, ಈಗ ನಾನು ಮನೆಗೆ ಬಂದಿದ್ದೆ, ಆವಾಗಲೇ ಬಂದೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಈಗ ಸ್ನಾನ ಮಾಡ್ಕೊಂಡು ಮತ್ತೆ ಹೋಟ್ಲ ಹತ್ರ ಹೊಂಟಿದ್ದೀನಿ. ಸ್ವಲ್ಪ ರಶ್ ಇದೆ ಅಂತ ಇವತ್ತು. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗಿ ಹೋಟ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ವೀಡಿಯೋ ಶೂಟಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ನಮ್ಮ ಮದರ್ ಇಂಡಿಯಾ ಅವರು ಚಪಾತಿ ಸುಡ್ತವ್ರೆ, ಅಲ್ಲ ಇನ್ನೂ ಬಂದಿಲ್ಲ, ಸ್ಯಾರಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ನಮ್ಮಮ್ಮ. ಸೊ ಚಪಾತಿ ನಾನೀಗ ಊಟ ಮಾಡಬೇಕು. ಅಮ್ಮ ಊಟ ಕೊಡು. ಏನು ಊಟ ಮಾಡಿದೆ? ಸೊ ಬನ್ನಿ ಊಟ ಮಾಡೋಣ.
ಊಟ ಗೈಸ್. ಇವತ್ತು ಚಪಾತಿ, ಇದು ಹೀರೆಕಾಯಿ ಪಲ್ಯ ಮತ್ತೇನು ಹೆಸರು ಕಾಳೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಚೆನ್ನಾಗಿರುತ್ತೆ ಗೈಸ್ ಮಧ್ಯಾಹ್ನ ಊಟ. ಗೈಸ್ ಫೈನಲಿ ರೀಲ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ರಶ್ ಇತ್ತು ಹೋಟ್ಲೆಲ್ಲ ಮುಗಿಸ್ಕೊಂಡು ಈಗ ರೀಲ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಗಗನಣ್ಣ ಅವರೆಲ್ಲ ಬರ್ತಾರೆ. ಸೊ ಬನ್ನಿ ಹೋಗುವ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಗಗನಣ್ಣ ಹೊಂಟಿವಿ. ಇವತ್ತು ಡ್ರಾಪ್ ಹಾಕ್ಸ್ಕೋಬೇಕು. ಇಲ್ಲಿ ನಮ್ಮ ತಮ್ಮ ಬ್ಯಾರ್ಕಿಂಗ್ ನೀರು ಕೊಟ್ಟಾನ. SLC ಈ ಸಲ SLC ಎಕ್ಸಾಮ್ ಬರೀತಿದ್ದಾನೆ. SLC ಎಕ್ಸಾಮ್ ಬರೀತಿದ್ದಾನೆ. ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ರಿ. ಇವಾಗ ಯಾವ್ದೈತಾ ನಾಳೆ ಹಿಂದಿ ಇದೆ ಅಂತೆ. ಹಿಂದಿ ಈ ವರ್ಷ ಹಿಂದಿನೇ ಬ್ಯಾನ್ ಮಾಡ್ಯಾರ ಗೈಸ್. ಹಿಂದಿ ಬ್ಯಾನ್ ಮಾಡಿದ್ರೆ ಹಿಂದಿ ಬರೀತಾನೆ ನೋಡ್ರಿ ಅವನು. ಜೈ ಕರ್ನಾಟಕ ಮತ್ತೆ ಜೈ ಕನ್ನಡ ಜೈ ಆರ್ಸಿಬಿ. ಲೆಟ್ಸ್ ಗೋ ಗೈಸ್ ಹೋಗುವ. ಈಗ ಮನೆ ಗೈಸ್ ಇಲ್ಲಿ ಡ್ರಾಪ್ ಕೊಟ್ಟು ಹೋಗ್ತಿದ್ದಾರೆ. ಬಾಯ್. ಸೊ ಬನ್ನಿ ನಾನು ಹೋಟ್ಲ ಹತ್ರ ಹೋಗ್ಬೇಕು. ಹೋಗಿ ಎಲ್ಲ ಅಮ್ಮನ ಮಾತಾಡಿಸಿ ಸಿಗ್ತೀನಿ. ಬನ್ನಿ ಗೈಸ್. ಸಖತ್ ಬಿಸಿಲು ನಮ್ಮ ದಾವಣಗೆರೆಗೆ ಏನು ಬಿಸಿಲು ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಟೈಮೇ ಸರಿ ಇಲ್ಲ ಗೈಸ್. ಬರೀ ಅಡ್ಡಾಡೋದು ಈ ಬಿಸಿಲಿಗೆ ಅಡ್ಡಾಡಿ ಸಾಕಾಗೋದು. ಸಿಕ್ಕಾಬಟ್ಟೆ ಬಿಸಿಲಾಗಿದೆ. ಟೈಮೇ ಸರಿ ಇಲ್ಲ ಇವತ್ತು. ಬನ್ನಿ ಈಗ ಅಮ್ಮ ಮನೆಗೆ ಹೋದ್ರು. ನಾನು ಇಷ್ಟೊತ್ತಿಲ್ಲ ಕಸ ಗಿಸ ಎಲ್ಲ ಹೊಡ್ಕೊಂಡು ಎಲ್ಲ ಮಾಡಿ. ಸೊ ಈಗ ಹೋಟ್ಲ ಹತ್ರ ಹಾಗೆ ಕೂತ್ಕೊಂಡೆ. ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಬೆ. ಆದರೂ ಇವತ್ತು ನನ್ನ ಟೈಮ್ ಸರಿಯಿಲ್ಲ. ಯಾಕಂದರೆ ಗೈಸ್ ಸುಮ್ಮನೆ ಅಡ್ಡಾಡಿದ್ದೀನಿ ಗೈಸ್. ಇವತ್ತು ಬಿಸಿಲೊಳಗೆ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಸುಮ್ಮನೆ ನಡೆದಾಡಿದ್ದೀನಿ ಈ ಬಿಸಿಲಲ್ಲಿ. ಮತ್ತದು ಯಾಕೋ ಟೈಮೇ ಸರಿಯಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ಬಾಯ್ ಗೈಸ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.